ಸ್ಟೋರಿ ಫಸ್ಟ್ ಟೈಮ್ ನಾನು ನೋಡ್ತಿರೋದು. ಟ್ವಿಸ್ಟ್ ಚೆನ್ನಾಗಿತ್ತು, ಯೂನಿಕ್ ಕಾನ್ಸೆಪ್ಟು. ನಮ್ಮ ತಲೆಯಲ್ಲೇನೋ ಓಡ್ತಿರುತ್ತೆ, ಬಟ್ ಅಲ್ಲೇನೋ ಟ್ವಿಸ್ಟ್ ಆಗಿದೆ. ಜೊತೆಗೆ BGM ತುಂಬ ಚೆನ್ನಾಗಿದೆ ಮೂವಿದು. ಫ್ಯಾಮಿಲಿ ಸ್ಟೋರಿ ಕೂತ್ಕೊಂಡು ನೋಡ್ಬೋದು. ಸೊ ಕನ್ನಡ ಸಿನಿಮಾನ ನೋಡಿ ಬೆಳೆಸಿ. ಬೈಕ್ ಈಸ್ ಆಲ್ವೇಸ್ ಲವ್ ಸರ್. ಬೈಕ್ ತುಂಬ ಚೆನ್ನಾಗಿದೆ. ಏನೋ ಒಂದು ಮಾಡಿಫೈ ಮಾಡಿದ್ದಾರೆ ಬೈಕ್ನ. ಆ ಲುಕ್ ವೈಸು ಅವರಿಗೆ ಅದು ಕರೆಕ್ಟಾಗಿ ಸೂಟ್ ಆಗುತ್ತೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ. ಲವ್ಲಿ ಮೂವಿ, ಲವ್ಲಿ ಆಗೈತೆ. ಈಗಿನ ಜನ್ರೇಷನ್ಗೆ ಮೇನ್ ಬೇಕಾಗಿರೋದೇ ಅದಲ್ವಾ, ಸೊ ಅದನ್ನು ಚೆನ್ನಾಗಿ ಅದು ತುಂಬ ಹತ್ರ ಇವ್ರು ಆ್ಯಕ್ಚುಲಿ ಹಿಡ್ಕೊಂಡು. ಸರ್ ಏನಂದರೆ ಇವಾಗ ಒಂದು ಹುಡುಗಿ ಏನೋ ತಪ್ಪು ಮಾಡ್ತಾಳೆ, ಮೋಸ ಮಾಡ್ತಾಳೆ ಅಂದರೆ ಎಲ್ಲ ಹುಡುಗಿರು ಅದೇ ಥರ ಇರಲ್ಲ. ಕರೆಕ್ಟಾಗಿ ಇವನೇ ಎಲ್ಲ ಅಂತ ಒಬ್ಬಂಗೋಸ್ಕರ ಬದುಕಿರೋ ಹುಡುಗಿರು ಅವರೇ. ಒಬ್ಬಳು ಹುಡುಗಿ ಸರಿ ಇಲ್ಲ ಅಂದರೆ ಎಲ್ಲರನ್ನೂ ಒಂದೇ ಥರ ನೋಡೋದು ತಪ್ಪು. ಮತ್ತು ಇವಾಗ ಯಾರೋ ಇವಾಗ ಒಬ್ರು ನೋಡಿ ಚೆನ್ನಾಗಿಲ್ಲ ಅಂದಾಗ ಅವ್ರ ಮಧ್ಯೆ ಹುಡುಗಿಂಡವ್ರು ತುಂಬ ಚೆನ್ನಾಗಿರ್ತಾರೆ. ಅದನ್ನ ನಂಬ್ಕೊಂಡು ಗಂಡ ಯಾವತ್ತೂ ಹೆಂಡತಿ ಮೇಲೆ ಅನುಮಾನ ಪಡಬಾರ್ದು. ಫಸ್ಟ್ ಆಫ್ ಆಲ್ ಎಲ್ಲ ಪ್ರೀತಿ ಮದುವೆ ಆಗೋರು ನನ್ನ ಹೆಂಡತಿ ಜೊತೆ ಹೆಂಗಿರಬೇಕು, ಅವಳಿಗೆ ಹೆಂಗೆ ಸೆಕ್ಯೂರ್ ಫೀಲ್ ಮಾಡಬೇಕು ಅಂತ ಇಂಟ್ರೆಸ್ಟ್ ತೋರಿಸಿದ್ರೆ ಅವಳ ಮೇಲೆ ಅನುಮಾನ ಪಡೋದ್ರ ಬದಲು ಮೇ ಬಿ ಯಾವ ಡೈವರ್ಸು ಆಗಲ್ಲ, ಎಲ್ಲರೂ ಚೆನ್ನಾಗಿರ್ಬೋದು ಅನಿಸುತ್ತೆ ಅಷ್ಟೇ. ಯಾರು ಪ್ರೀತಿ ಮದುವೆ ಆಗಿ ಡಿವೋರ್ಸ್ ತಗೊಂಡು ಹೆಂಡತಿ ಜೊತೆ ಭಾಳ ಗೊತ್ತಾಗ್ತಾ ಇಲ್ಲ, ಅವ್ರು ಬಂದು ಮೂವಿ ನೋಡಿ ಕಲ್ತ್ಕೋಬೋದು. ಅಂಥ ಒಳ್ಳೆ ಮೂವಿ. ಅಷ್ಟು ಅಂದರೆ ಲವ್ ಮಾಡಿ 3 ತಿಂಗಳು ಜೊತೆ ನೋಡೋದು ಬ್ರೇಕಪ್ ಮಾಡ್ಕೊಳ್ಳೋ ಹುಡುಗಿಗೆಲ್ಲ ತುಂಬ ಒಳ್ಳೆ ಸ್ಟೋರಿ ಕೊಟ್ಟವ್ರೆ. ಒಳ್ಳೆ ಲೆಸನ್ ಆಗುತ್ತೆ ಅಷ್ಟೇ. 100 ಯಾಕೆಲ್ಲರೂ ಯಾವ ಹೀರೋ ಇಷ್ಟ ಅಂದರೆ ಎಂತಕ್ಕೆ ಯಾವಾಗಲೂ ದೊಡ್ಡ ಬೆಳೆದಿರೋ ಹೀರೋಗಳ ಹೆಸರು ಹೇಳ್ತೀರಾ? ಬೆಳೀತಾ ಇರೋರ ಹೆಸರು ತಗೊಳ್ಳಿ. ಯಾವ ಹೀರೋಗಿಂತ ಆ್ಯಕ್ಟಿಂಗ್ ಕಡಿಮೆ ಮಾಡಿಲ್ಲ. ವಸಿಷ್ಠ ಅಣ್ಣ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಸಖತ್ತಾಗಿ ಆ್ಯಕ್ಟ್ ಮಾಡೋರೆ. ಅವ್ರನ್ನ ಬೆಳೆಸಿ ಎಂತಕ್ಕೆ ಆಲ್ರೆಡಿ ಬೆಳೆದಿರೋರೆ ಇನ್ನೂ ಬೆಳಿಬೇಕು. ಇವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ಅವರು ಬೆಳಿಬೇಕು.